ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಫುಡ್ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಒಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ವೀಟ್ ರೆಸಿಪಿ. ಇದು ಹೋಟೆಲಲ್ಲಿ ಅಂದರೆ ರೆಸ್ಟೋರೆಂಟಲ್ಲಿ ಅಥವಾ ಸ್ವೀಟ್ ಸ್ಟಾಲ್ಗಳಲ್ಲೆಲ್ಲ ಸಿಗುತ್ತಲ್ವ, ರಸ್ಮಲಾಯಿ ಅಂತ. ಆ ರಸ್ಮಲಾಯಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಮಾಡ್ಕೋಬಹುದು. ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೋ ಅದೇ ರುಚಿ ಬರುತ್ತೆ ನಾವು ಮನೇಲಿ ಮಾಡಿದರೆ. ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಕೊಬೋದು. ಹೈಜಿನ್ ಆಗಿಯೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಬಹುದು, ಮಾಡೋಕ್ಕೆ ಸಾಧ್ಯ ಇಲ್ಲದಂಥದ್ದಲ್ಲ. ಬಾಯಿಗೆ ಹಾಕಿದರೆ ನೀರಾಗುತ್ತೆ. ಅದು ಕೋಲ್ಡ್ ಮಾಡಿ ನೀವು ಫ್ರಿಜ್ಜಲ್ಲಿಟ್ಟು ತಿನ್ನೋದಾದರೆ ತುಂಬ ರುಚಿಕರವಾಗಿರುತ್ತೆ. ರಸ್ಮಲಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಪನ್ನೀರಲ್ಲಿ ಮಾಡೋದು, ಅದಕ್ಕೋಸ್ಕರ ಈಗ ಪನ್ನೀರ್ ಮಾಡಬೇಕು ನಾವು ಫಸ್ಟ್ ಮನೇಲಿ. ಪನ್ನೀರ್ ಮಾಡೋದಕ್ಕೆ 1 ಲೀಟ್ರ್ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನೀವು ದಪ್ಪ ಹಾಲು ತಗೊಂಡ್ರೆ ಒಳ್ಳೆಯದು. ಹಸುವಿನ ಹಾಲು ಅಥವಾ ಯಾವುದೇ ಹಾಲಾದ್ರೂ, ಅಥವಾ ಪ್ಯಾಕೆಟ್ ಹಾಲಲ್ಲಿ ದಪ್ಪ ಹಾಲು ಕೆನೆ ಇರೋಂತಹ ಹಾಲು ಬರುತ್ತಲ್ವ, ಅದನ್ನು ತಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ನಾರ್ಮಲ್ ನೀಲಿ ಪ್ಯಾಕೆಟೇ ತೊಗೊಂಡಿದ್ದೀನಿ. ನಾರ್ಮಲ್ ಪ್ಯಾಕೆಟ್ ಹಾಲು, ನಾರ್ಮಲ್ ನೀಲಿ ಪ್ಯಾಕೆಟ್ ಬರುತ್ತಲ್ವ, ಅದನ್ನೇ ತೊಗೊಂಡಿದ್ದೀನಿ. ನೀವು ಕೆನೆ ಹೆಚ್ಚಿರೋದು ತಗೊಂಡ್ರೆ ಪನ್ನೀರ್ ಸ್ವಲ್ಪ ಜಾಸ್ತಿ ಬರುತ್ತೆ, ಇದು ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಹಾಲನ್ನು ತಳ ಹಿಡಿಯೋದಂಗೆ ತೊಳಸ್ಕೊಂಡು ಕಾಯಿಸಿ ಕುದಿತಾ ಇದ್ದಾಗ 1 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಹಣ್ಣಿನ ರಸ ಹಾಕಿ ಸ್ವಲ್ಪ ಹೊತ್ತು ತಿರುಗಿಸಿ. ಸ್ಟವ್ ಆಫ್ ಮಾಡೋದು ಬೇಡ, ಸಿಮ್ಮಲ್ಲಿ ಹಾಕ್ಕೊಳ್ಳಿ. ನೋಡಿ, ಆವಾಗ ನೀರು ಬೇರೆ ಅದ್ರ ಬೇರೆ ಇದು ಕೆನೆ ಅಂಶ ಬೇರೆ ಆಗುತ್ತೆ, ನೀರು ಬೇರೆ ಆಗುತ್ತೆ, ಹಾಲು ಒಡೆದು ಹೋಗುತ್ತೆ ಕುದಿಯುವಾಗಲೇ ನಿಂಬೆಹಣ್ಣು ಹಾಕಿದರೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕೆನೆ ಅಂಶ ಎಲ್ಲ ಇಟ್ಕೊಳ್ಳಿ ಅದರಲ್ಲಿ ಚೆನ್ನಾಗಿ. ಅದಕ್ಕೆ ಕೆನೆ ತಳ ಹಿಡಿದು ಕಡಿಮೆ ಆಗೋದು ಬೇಡ ಅಂತ ಅದನ್ನು ಸೌಟಲ್ಲಿ ನೀವು ತಿರುಗಿಸಿ ಕಾಯಿಸ್ಬೇಕಾಗಿರೋದು, ಇಲ್ಲ ತಳಕ್ಕೆ ಹಿಡ್ಕೊಳ್ಳುತ್ತೆ ಕೆನೆ ಅಂಶ, ಜಿಡ್ಡಿನ ಅಂಶ ಎಲ್ಲ ಹಾಲಿಂದು. ಈಗ ಇದನ್ನು ಬಿಸಿಯನ್ನೇ ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕು. ತಣಿಯಬಾರ್ದು, ತಣಿದ್ರೆ ಅದು ಚೆನ್ನಾಗಿ ಆಗಲ್ಲ. ಕೂಡಲೇ ಬಿಸಿನೇ ನಾವು ಬಟ್ಟೆಯಲ್ಲಿ, ಒಂದು ಪಾತ್ರೆ ಮೇಲೆ ಕಾಟನ್ ಬಟ್ಟೆ ಹಾಕ್ಕೊಳ್ಳಿ. ಅದರಲ್ಲಿ ಹೀಗೆ ಹಾಲನ್ನೆಲ್ಲ ಹಾಕ್ಕೊಳ್ಳಿ ಪೂರ್ತಿ. ನೀರಿನ ಅಂಶ ಎಲ್ಲ ಕೆಳಗೆ ಹೋಗುತ್ತಲ್ವ. ಆಮೇಲೆ ಅದನ್ನು ಬಟ್ಟೆ ಮಡಚಿಬಿಟ್ಟು ಸೋಸ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗೋ ಥರ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಹಿಂಗೆ ಹಿಡ್ಕೊಳ್ಳಿ 1-2 ನಿಮಿಷ. ಹಿಂಡ್ಕೊಳ್ಳೋಕ್ಕೆ ಅದು ಬಿಸಿ ಇರುತ್ತೆ, ಕೈಯಲ್ಲಿ ಹಿಂಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಳ್ಳಿ. ಆಮೇಲೆ ಅದನ್ನು ಕಟ್ಟಿ, ಅಂದರೆ ಬಟ್ಟೆಯ ಒಂದು ತುದಿಯಿಂದನೇ ನೀವು ಕಟ್ಕೋಬೋದು. ಅದನ್ನು ಕಟ್ಟಿ ಇನ್ನೊಂದು ತುದಿಯನ್ನು ನೀವು ಇನ್ನೊಂದು ಎಲ್ಲಾದರೂ ಹ್ಯಾಂಗ್ ಮಾಡುವಂಥ ಏನಾದರೂ ಇದಕ್ಕೆ ನೀರಿನ ಟ್ಯಾಪಿಗೋ ಅಥವಾ ಬೇರೆ ಯಾವುದಕ್ಕಾದ್ರು ಕಟ್ಟಿ ಕೆಳಗಡೆ ಆ ನೀರು ಬೀಳತ್ತೆ, ಬಿದ್ದು ಹೋಗುತ್ತೆ. ಆವಾಗ ನೀವು ಪಾತ್ರೆ ಏನಾದರೂ ಇಡಿ ಕೆಳಗಡೆ, ಬೇರೆ ಕಡೆ ಇಡ್ತೀರಾ ಅಂದರೆ, ಇಲ್ಲಾಂದರೆ ಸಿಂಕಿನ ಮೇಲೆ ಟ್ಯಾಪಲ್ಲಿ ಹಾಕ್ತೀರಂದರೆ ಅದಾದರೂ ಓಕೆ. ಆದರೆ ಗಟ್ಟಿ ಇರಲಿ, ಬೀಳಬಾರ್ದು. ಅದು ಚೆನ್ನಾಗಿ ಹಾಕಿ ನೀರು ಇಳಿಯೋವರೆಗೂ ಕಾಯಬೇಕು. ಒಂದು ಗಂಟೆ 1.5 ಗಂಟೆ ಎಲ್ಲ ಇರಬೇಕು ಅದು. ಆವಾಗ ಚೆನ್ನಾಗಿ ನೀರು ಇಳಿದು ಹೋಗುತ್ತೆ. ಈಗ ನಾನು ಬೇರೆ ಪಾತ್ರೆಯಲ್ಲಿ 1 ಲೀಟ್ರ್ ಹಾಲು ಕಾಯಿಸ್ತಾ ಇದ್ದೀನಿ. ಇದು ರಸ ಮಾಡೋಕ್ಕೆ, ರಸಮಲಾಯಿಯ ರಸ ಇರುತ್ತಲ್ವ ಅದು ಮಾಡೋಕ್ಕೆ. ಹಿಂದಿಲಿ ಇದಕ್ಕೆ ರಬಡಿ ಅಂತಾರೆ ನಾರ್ತ್ ಇಂಡಿಯನ್ಸು. ಇದು ರಸ, ಹಾಲಿನ ಅಂಶ ಇರುತ್ತಲ್ವ ಅದಕ್ಕೆ, ರಸಮಲಾಯಿಗೆ 1 ಲೀಟ್ರ್ ಹಾಲನ್ನು ಕಾಯೋಕ್ಕೆ ಇಟ್ಟಿದ್ದೀನಿ. ಇದೂ ಅಷ್ಟೇ ದಪ್ಪ ಹಾಲೇ ತಗೊಳ್ಳಿ ನೀವು, ಯಾಕಂದರೆ ಇದು ದಪ್ಪ ಆಗಬೇಕು ಸ್ವಲ್ಪ. ಕೆಲವರ ಇಷ್ಟ ಪ್ರಕಾರ ಇರುತ್ತೆ. ಕೆಲವು ಜನಕ್ಕೆ ತೆಳ್ಳಗೆ ಇದ್ರೇ ಚೆನ್ನಾಗಿರುತ್ತೆ, ಸ್ವಲ್ಪ ತೆಳ್ಳಗಿದ್ದರೆ. ಕೆಲವು ಜನಕ್ಕೆ ಸ್ವಲ್ಪ ದಪ್ಪ ಇರಬೇಕು, ಇನ್ನು ಕೆಲವು ತುಂಬ ದಪ್ಪ ಇರಬೇಕು. ಅದೆಲ್ಲ ಅವರವರ ಇಷ್ಟಾನುಸಾರ ಇರುತ್ತೆ. ಆದರೂ ಮೀಡಿಯಮ್ ದಪ್ಪ ಇರಬೇಕು, ತುಂಬ ತೆಳ್ಳಗೆ ಬರೀ ಹಾಲಿನಷ್ಟು ಇರಬಾರ್ದು, ದಪ್ಪ ಆಗಬೇಕು. ಅದಕ್ಕೆ ಸ್ವಲ್ಪ ಕುದಿಯುವಾಗಲೇ ನಾನು ಗೋಡಂಬಿ ಪುಡಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಸುಲಭ ಮಾಡೋಕ್ಕೆ. ನೀವು ಇದನ್ನೇ ಹಾಲನ್ನೇ ದಪ್ಪ ಮಾಡ್ಕೋಬೋದು ಕುದಿಸಿ. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಪುಡಿ ಹಾಕಿ, ನೀವು ಗೋಡಂಬಿ ಪುಡಿ ಹಾಕಿದರೂ ಅಷ್ಟು ಸಾಕಾಗಲ್ಲ, ನೀವು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಮಿಕ್ಸಿಲಿ ರುಬ್ಬಿಟ್ಟು ಒಂದು 4-5 ಗೋಡಂಬಿನ ನೆನೆ ಹಾಕ್ಕೊಳ್ಳಿ ಫಸ್ಟು, ಒಂದು 10 ನಿಮಿಷ, 1/4 ಗಂಟೆ ಆದರೂ. ಆಮೇಲೆ ಮಿಕ್ಸಿಲಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಹಾಲು ಸೇರಿಸಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ದಪ್ಪ ಆಗುತ್ತೆ. ಅದು ಆಪ್ಷನಲ್ ಮಾತ್ರ. ಇಲ್ಲಾಂದರೆ ಹಾಲನ್ನೇ ಕುದಿಸಿ ನೀವು ದಪ್ಪ ಮಾಡೋದಾದರೆ ಮಾಡ್ಬೋದು. 1 ಲೀಟ್ರ್ ಹಾಲಿರೋದು 3/4 ಆಗಬೇಕು, 3/4 ಲೀಟ್ರ್ ಆಗಬೇಕು, ಅಷ್ಟು ದಪ್ಪ ಆಗಬೇಕು. ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿರುತ್ತೆ, ದಪ್ಪ ಇರಬೇಕು ಅದರ ರಸ ಅಂತ ಲೆಕ್ಕ. ಕೆಲವು ಸರಿ ರೆಸ್ಟೋರೆಂಟ್ಗಳಲ್ಲಿ ತೆಳ್ಳಗೇ ಇರುತ್ತೆ, ಅದರ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಕೆಲವು ಜನ ತುಂಬ ದಪ್ಪ ಮಾಡ್ತಾರೆ ರಬಡಿ, ನಾನು ಅಷ್ಟೆಲ್ಲ ಮಾಡಲ್ಲ, ಆದರೂ ಸ್ವಲ್ಪ ದಪ್ಪ ಮಾಡ್ತೀನಿ. ಈಗ ನೋಡಿ, ಇನ್ನೂ ಕಡಿಮೆ ಆಗ್ತಾ ಬಂತು ಕುದ್ದು. ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಲೀಟ್ರ್ ಹಾಲಿಗೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಿಹಿ ನಿಮಗೆ ಬೇಕಾದಂಗೆ, ಸಿಹಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾವು ಇಷ್ಟು ಸಿಹಿ ಉಪಯೋಗಿಸ್ತೀವಿ. 1 ಲೀಟ್ರ್ ಹಾಲಿಗೆ 1 ಕಪ್ಪು ಸಕ್ಕರೆ. ಅದು ಸಕ್ಕರೆ ಕರಗೋಕ್ಕೆ ಮತ್ತೆ ತಿರುಗಿಸ್ಕೊಳ್ಳಿ. ಕೈ ಬಿಡದೆ ಈ ಥರ ತಿರುಗ್ಕೊಳ್ಳಿ, ಇಲ್ಲ ತಳ ಹತ್ಕೊಳ್ಳುತ್ತೆ, ದಪ್ಪದಂಗೆ ತಳ ಹತ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ತಿರುಗ್ಕೋಬೇಕು. ಹಾಲು
ದಪ್ಪ ಆಗುವವರೆಗೂ ನೀವು ಈ ಥರ ತಿರುಗಿಸ್ಬೇಕಾಗತ್ತೆ. ನೀವು ಅದಕ್ಕೆ ಕೆನೆ ಇರೋಂಥ ಹಾಲು ಇದು ಪ್ಯಾಕೆಟ್ ಹಾಲಲ್ಲಿ ಕೆನೆ ಇರೋ ಹಾಲು ಇರುತ್ತಲ್ವ, ಅದನ್ನು ತೊಗೋಬೋದು. ಅಥವಾ ಹಸುವಿನ ಹಾಲು, ಪ್ಯೂರ್ ಹಾಲುಗಳು ಊರಲ್ಲೆಲ್ಲ ಸಿಗುತ್ತಲ್ವ ದಪ್ಪ ಹಾಲು, ಆ ಥರದ ಹಾಲುಗಳನ್ನು ಉಪಯೋಗಿಸ್ಕೋಬೋದು. ನೋಡಿ ಕಡಿಮೆ ಆಯಿತು ಹಾಲು, ಕುದ್ದು. ಈಗ 4-5 ಎಸಳು ಕೇಸರಿನ ನಾನು ನೆನೆ ಹಾಕಿದ್ದೆ ಹಾಲಲ್ಲಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ನೆನೆ ಹಾಕಿಟ್ಟಿದ್ದೆ ಕೇಸರಿ. ಅದು ತುಂಬ ರುಚಿನೂ ಕೊಡುತ್ತೆ, ಪರಿಮಳನೂ ಕೊಡುತ್ತೆ, ಕಲರು ಕೊಡುತ್ತೆ. ಅದಕ್ಕೋಸ್ಕರ ಕೇಸರಿ ಹಾಕಿದ್ದೀನಿ. ನೀವು ಬೇಡ ಅಂದರೆ ಕೇಸರಿ ಹಾಕ್ಕೋಬೇಡಿ, ನಿಮಗೆ ಪರಿಮಳ ಬೇಡ ಕೇಸರಿದು ಅಂದರೆ ಕಲರ್ ಬೇಕಾದ್ರೆ ಫುಡ್ ಕಲರ್ ಹಾಕ್ಕೋಬೋದು. ನಾನು ಇದಕ್ಕೆ ಫುಡ್ ಕಲರ್ ಉಪಯೋಗಿಸಲಿಲ್ಲ, ಬರೀ ಕೇಸರಿನ ಹಾಕಿರೋದು. ಅದು ಒಳ್ಳೆ ಕಲರ್ ಕೊಡುತ್ತೆ. ನೋಡಿ ಈಗಲೇ ಕಲರ್ ಕೊಟ್ಟಿದೆ. ಇದನ್ನೀಗ ಕುದಿದು ಸ್ವಲ್ಪ ತಣ್ಣದಾಗ ತುಂಬ ಕಲರ್ ಕೊಡುತ್ತೆ, ಚೆನ್ನಾಗಿ ಕಲರ್ ಕೊಡುತ್ತೆ. ಬೇರೆ ಏನು ಉಪಯೋಗಿಸಿಲ್ಲ ನಾನು ಇದರಲ್ಲಿ ಫುಡ್ ಕಲರ್. ನೀವು ಬೇಕು ಅಂದರೆ ಫುಡ್ ಕಲರ್ ಉಪಯೋಗಿಸಿ, ಇನ್ನೂ ಡಾರ್ಕ್ ಬೇಕು ಅಥವಾ ಬೇರೆ ಡಾರ್ಕ್ ಬರುತ್ತೆ ಕೇಸರಿ ಉಪಯೋಗಿಸಿಲ್ಲ ಅಂದರೆ. ಈಗ ಡ್ರೈ ಫ್ರೂಟ್ಸ್ಗಳನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದರಲ್ಲಿ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಇಷ್ಟೇ ಇದೆ. ಇದು 3 ಮಾತ್ರ ಹಾಕಿರೋದು, ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ. ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಷ್ಟು ಬೇಕಾದಂಗೆ ಹಾಕ್ಕೊಳ್ಳಿ. ಕೇಸರಿ ಹಾಕಿಲ್ಲ ಅಂದರೆ ನೀವು ಬೇಕು ಅಂದರೆ ಏಲಕ್ಕಿ ಹಾಕ್ಕೋಬೋದು. ಆದರೆ ಏಲಕ್ಕಿ ಹಾಕಿದರೆ ಅಷ್ಟು ನಮ್ಗೆ ಇಷ್ಟ ಆಗಲ್ಲ. ನಾವು ಕೇಸರಿನೇ ಹಾಕಿದ್ವಿ. ಕೇಸರಿ ಹಾಕಿದ ಮೇಲಂತೂ ಏಲಕ್ಕಿ ಬೇಡ, ಯಾಕಂದರೆ ಅದರದ್ದೇ ಪರಿಮಳ, ಕೇಸರಿ ಪರಿಮಳ ಇರುತ್ತಲ್ವ, ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇಟ್ಬಿಡಿ. ಈಗ ಅಷ್ಟರಲ್ಲಿ ಪನ್ನೀರ್ ತಯಾರಾಗಿರುತ್ತೆ, ಮುಚ್ಚಿ ಇಟ್ಬಿಡಿ. ಪನ್ನೀರ್ ತಯಾರಾಗಿರುತ್ತೆ. ಪನ್ನೀರ್ ನೋಡೋಣ. ನೋಡಿ ಈಗ ನಾನು ಅಲ್ಲಿ ನೇತಾಡಿಸಿದ್ದೆ ನೀರು ಬಿಡೋಕ್ಕೆ. ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ನೀರು ಬಿಟ್ಟು ಪನ್ನೀರ್ ಆಗಿದೆ. ಇದನ್ನು ಹುಡಿ ಮಾಡಿಕೊಂಡ್ರೆ ಆಯಿತು ಪನ್ನೀರದು. ಇದನ್ನು ಹುಡಿ ಮಾಡಿ ಇದರಲ್ಲಿ ನಾವು ರಸಮಲೈ ಮಾಡ್ಕೊಳ್ಳೋದು. ನೀವು ಪನ್ನೀರು ಆಚೆ ಕಡೆಯಿಂದ ಹೊರಗಡೆಯಿಂದ ತಂದರೆ ರೆಡಿಮೇಡು, ಅದು ನಾವು ರಸಮಲೈ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಿಲ್ಲ ನನಗೆ. ನಾನು ಟ್ರೈ ಮಾಡಿದ್ದೀನಿ, ಮಾಡಿ ಆಗದೆ ನಾನು ಮನೆಯಲ್ಲಿ ಮಾಡ್ತಾಯಿರೋದು. ಹೊರಗಿನ ತಂದಿರೋದ್ರಲ್ಲಿ ಏನು ಇದೆ ಮಿಕ್ಸ್ ನನಗೆ ಗೊತ್ತಿಲ್ಲ. ಅದು ನೀರಿಗೆ ಹಾಕಿದಾಗ ಕರಗಿ ಹೋಗುತ್ತೆ. ಇದನ್ನು ಪನ್ನೀರನ್ನು ಈ ಥರ ಪುಡಿ ಮಾಡಿಬಿಟ್ಟು ಈ ಥರ ಅಂಗೈಯಲ್ಲಿ ಚೆನ್ನಾಗಿ ಕಲಸ್ಕೋಬೇಕು ಇದನ್ನು. ಇಲ್ಲಾಂದರೆ ನಮಗೆ ಅದನ್ನು ಉಂಡೆ ಮಾಡಿ ಇದು ಮಾಡೋಕ್ಕೆ ಬರಲ್ಲ, ಉಂಡೆ ಮಾಡೋಕ್ಕೆ ಬರಲ್ಲ. ಪನ್ನೀರನ್ನು ಉಂಡೆ ಮಾಡಬೇಕು ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನಾದಬೇಕು. ಅದನ್ನು ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಒಳ್ಳೆಯದಾಗತ್ತೆ. ಕೆಲವು ಜನ ಬೈಂಡಿಂಗಿಗಿಂತ ಮೈದಾ ಹಾಕ್ತಾರೆ, ಇದಕ್ಕೆ ಮೈದಾ ಏನಾದರೂ ಸೇರಿಸ್ತಾರೆ, ಅಥವಾ ಮೈದಾನೋ ಅಥವಾ ಕಾರ್ನ್ಫ್ಲೋರೋ ಈ ಥರ ಏನಾದ್ರು. ನಾನು ಏನು ಸೇರಿಸಲ್ಲ, ಬರೀ ಪನ್ನೀರಿಂದೇ ಮಾಡೋದು. ಇದು ಪ್ಯೂರು, ಯಾವುದೇ ಕಲಬೆರಕೆ ಇಲ್ಲ, ಮನೇಲೇ ಮಾಡೋದು. ತುಂಬ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಕೆಲಸ ಇರುತ್ತೆ ನಿಮಗೆ. ಈ ವಿಡಿಯೋ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ಬೋದು, ಆದರೂ ನೋಡಿ ಕೊನೆಯವರೆಗೆ ನೀವು ಮನೇಲಿ ಮಾಡ್ಬೋದು. ಸ್ವಲ್ಪ ಕೆಲಸ ಇರುತ್ತೆ, ಕೆಲಸ ಇದ್ರೂ ತುಂಬಾ ರುಚಿಕರವಾದ ರಸಮಲೈ ಆಗುತ್ತೆ ಮನೇಲಿ. ಈ ಥರ ತುಂಬ ನಾದಿ ಸ್ವಲ್ಪ ಒಂದು 10 ನಿಮಿಷ ನಾದಬೇಕಾಗತ್ತೆ ನಿಮಗೆ ಚೆನ್ನಾಗಿ. ಕೈಯಲ್ಲಿ ಒತ್ತಿ ಅಂಗೈಯಲ್ಲಿ ಒತ್ತಿ ಅದನ್ನು ಹುಡಿ ಮಾಡ್ಕೋಬೇಕು. ಆ ಇಡೀ ಇರಬಾರ್ದು. ಇದ್ದರೆ ಏನಾಗುತ್ತೆ ಅಂದರೆ ಉಂಡೆ ಮಾಡುವಾಗ ಅದು ಬಿರುಕು ಬಿಟ್ಟಿರುತ್ತೆ, ಆಮೇಲೆ ನೀರಿಗೆ ಹಾಕಿದಾಗ ನೀರಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ, ನೀರಿಗೆ ಬಿಟ್ಕೊಳ್ಳುತ್ತೆ. ಆದ್ದರಿಂದ ಅದು ಆಗಬಾರ್ದು. ಅದಕ್ಕೋಸ್ಕರ ನೀವು ರೆಡಿಮೇಡ್ ಹೊರಗಿನ ತಂದಿರೋದನ್ನು ಹೇಗೆ ಮಾಡಿ ಎಷ್ಟೇ ಕಲಸಿ ನೀರಿಗೆ ಹಾಕಿದ ತಕ್ಷಣ ಮಿಕ್ಸ್ ಆಗಿಬಿಡತ್ತೆ, ಅದು ಒಂದೇ ಆಗಿಬಿಡುತ್ತೆ. ಅದರಿಂದ ಅದು ಆಗೋದಿಲ್ಲ, ಮನೆಯಲ್ಲೇ ಮಾಡಬೇಕು. ಅದು ತುಂಬ ಒಣ ಇರುತ್ತೆ, ಅದಕ್ಕೆ ಏನೋ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅಂತ. ನಾದಿದಾಗ ಕೈಗೆಲ್ಲ ಸ್ವಲ್ಪ ಜಿಡ್ಡಿನ ಅಂಶ ಬರುತ್ತೆ ಅದರದ್ದು, ಪರವಾಗಿಲ್ಲ. ನೀವು ಕೈಗೋ ಮುಖಕ್ಕೂ ಹಚ್ಕೊಳ್ಳಿ. ಆಮೇಲೆ ನೋಡಿ ನಾದಿ ಮೆತ್ತಗಾಗಿದೆ. ಇದು ಎಷ್ಟಾಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂದರೆ, ಇದು ಮಾಡಿದಾಗ ಬಿರುಕು ಬರಬಾರ್ದು. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ, ಹಗೂರ ಕೈಯಲ್ಲೇ ಮಾಡಿ, ಒತ್ತಿ ಮಾಡಬೇಡಿ. ಪನ್ನೀರ್ ಅಲ್ವಾ ಅದು, ಅದರಿಂದ ಹಗೂರವಾಗಿ ರೌಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ಚಪ್ಪಟೆ ಮಾಡಬೇಕು. ಚಪ್ಪಟೆ ಮಾಡಿದಾಗ ಅದೆಲ್ಲ ಬಿರುಕು ಬಿಡಬಾರ್ದು ತುಂಬ. ನೋಡಿ ಅಂಗೈಯಲ್ಲಿ ಮಾಡಬೇಕು. ಚಪ್ಪಟೆ ಮಾಡುವಾಗಲೂ ಅಷ್ಟು ತುಂಬ ಶಕ್ತಿ ಹಾಕಿ ಮಾಡಬೇಡಿ. ಕೈ ಮುಚ್ಚಿದ ಕೈಯಲ್ಲಿ ಅಂಗೈಯಲ್ಲಿ ಚಪ್ಪಟೆ ಮಾಡಬೇಕು. ಹೆಚ್ಚು ದೊಡ್ಡದು ಮಾಡೋದು ಬೇಡ, ಹೆಚ್ಚು ತೆಳ್ಳಗೆ ಮಾಡೋದು ಬೇಡ. ಈ ಥರ ಸ್ವಲ್ಪ ಮಾಡಿದರೆ ಸಾಕು. ಹೆಚ್ಚು ತೆಳ್ಳಗೇನೂ ಮಾಡಬಾರ್ದು. ಸೈಡೆಲ್ಲ ಬಿರುಕು ಬಿಡಬಾರ್ದು. ಬಿರುಕು ಬಿಟ್ಟಿಲ್ಲ ಅಂದರೆ ನೀವು ನಾದಿದ್ದು ಸರಿಯಾಗಿದೆ ಅಂತ ಅರ್ಥ. ಬಿರುಕು ಬಿಟ್ಟರೆ ಸರಿಯಾಗಿಲ್ಲ ಅಂತ ಅರ್ಥ. ಚಿಕ್ಕದೇ ಮಾಡಿ, ಯಾಕೆಂದರೆ ನೀರಿಗೆ ಹಾಕಿದ ಮೇಲೆ ಅದು ದೊಡ್ಡ ಆಗುತ್ತೆ. ನೀರು ಕುದಿದು ಅಂದರೆ ನೀರು ಎಳ್ಕೊಳ್ಳುತ್ತೆ. ನೀರು ಎಳ್ಕೊಂಡು ಅದು ದೊಡ್ಡ ಆಗುತ್ತೆ. ಅದರಿಂದ ಚಿಕ್ಕದಾಗೆ ಮಾಡುವಾಗಲೇ ಚೆನ್ನಾಗಿರುತ್ತೆ. ಇದು ಹಾಲು ನೀವು ದಪ್ಪತ್ತು ತಗೊಂಡ್ರೆ ಪನ್ನೀರ್ ಜಾಸ್ತಿ ಸಿಗುತ್ತೆ, ಹಾಲು ಕಡಿಮೆ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ನೋಡಿ ಈ ಥರ ರೌಂಡ್ ಮಾಡಿಬಿಟ್ಟು ಅಂಗೈಯಲ್ಲಿ ಚಪ್ಪಟೆ ಮಾಡ್ಕೊಳ್ಳಿ. ಆ ಥರ ಅಂಗೈ ಒಳಗಿಂದ ಅದನ್ನು ಆಮೇಲೆ ಸೈಡ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನೀವು ಎಲ್ಲಾದರೂ ಬಿರುಕಿದ್ರೂ ಸ್ವಲ್ಪ ಬಿರುಕಿರಬಾರ್ದು ಆದಷ್ಟು. ನೀವು ನಾದಿದ್ದರೆ ಬಿರುಕು ಬರಲ್ಲ. ನಾನು ಏನು ಮಿಕ್ಸ್ ಮಾಡಿಲ್ಲ, ನೀವು ನೋಡಿರ್ಬೋದು. ನಾನು ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಮೈದಾ ಆಗಲಿ ಕಾರ್ನ್ಫ್ಲೋರ್ ಆಗಲಿ ಏನು ಮಿಕ್ಸ್ ಮಾಡಿಲ್ಲ.
ಬರೀ ಪನ್ನೀರ್ ಮಾಡ್ತಾಯಿದ್ದೀನಿ, ಶುದ್ಧ ಪನ್ನೀರು. ತುಂಬ ಸುಲಭವಾಗಿ ಬರುತ್ತೆ, ಚೆನ್ನಾಗಿ ಆಗುತ್ತೆ. ರೆಡಿಮೇಡಿಂದ ಆದರೆ ಆಗಲ್ಲ. ಈಗ ನೋಡಿ 1 ಲೀಟ್ರ್ ನೀರು ಇಟ್ಟಿದ್ದೀನಿ. ಇದಕ್ಕೆ 3/4 ಕಪ್ಪಿನಷ್ಟು, ಅರ್ಧದಿಂದ ಸ್ವಲ್ಪ ಹೆಚ್ಚು ಹಾಕಿದ್ದೀನಿ. ನೀವು ನೋಡ್ಕೊಂಡು ನಿಮ್ಮ ಸಿಹಿ ಅಂದರೆ ಸಿಹಿ ಇರಬೇಕಿದು, ಸರಿಯಾಗಿ ಸಿಹಿ ಇರಬೇಕು. ಯಾಕಂದರೆ ಪನ್ನೀರಿಗೆ ಸಿಹಿ ಹೇಳ್ಕೊಳ್ಳೋಕ್ಕೆ ಸಿಹಿಯಾದ ನೀರನ್ನು ಮಾಡ್ತಾಯಿದ್ದೀವಿ. 3/4 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ 1 ಲೀಟ್ರ್ ನೀರಿಗೆ. ಹಾಗಂತ ದಪ್ಪ ಪಾಕ ಅಲ್ಲ ಮಾಡೋದು, ನೂಲು ಪಾಕ ಎಲ್ಲ ಬೇಡ, ಆ ಥರ ಅಲ್ಲ. ಸರಿಯಾಗಿ ಕುದಿಬೇಕು, ಒಂದು 2-3 ನಿಮಿಷದಷ್ಟು ಕುದಿಬೇಕು. 2 ನಿಮಿಷದಷ್ಟಾದರೂ ಕುದಿಬೇಕು. ಸಕ್ಕರೆ ಕರಗಿದ ಮೇಲೆ ಒಂದು 2 ನಿಮಿಷ ಕುದಿಸ್ಕೋಬೇಕು ಅದನ್ನು. ನೋಡಿ, ಈ ಥರ ಕುದಿಯೋ ನೀರಿಗೆ ಸಕ್ಕರೆ ನೀರು, ಇದು ಸಕ್ಕರೆ ಪಾಕ ಅಂತ ಹೇಳ್ಬೋದು. ನಾನೊಂದು ಚಿಕ್ಕದು ಹಾಕಿ ನೋಡ್ತಾ ಇದ್ದೀನಿ, ಎಲ್ಲಾದರೂ ನೀರಿಗೆ ಬಿಟ್ಕೊಳ್ಳತ್ತಾ, ಅದು ನಾದಿದ್ದು ಸಾಕಾಗಿಲ್ವಾ ಅಂತ. ನೀರಿಗೆ ಬಿಟ್ಟಿದೆ ಅಂದರೆ ನಾದಿದ್ದು ಸಾಕಾಗಿಲ್ಲ ಅಂತ ಅರ್ಥ. ಬಿಟ್ಟಿಲ್ಲ, ಅದಕ್ಕೆ ನಾನೀಗ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನೀವು ನಾದಿದ್ದು ಕಡಿಮೆ ಆದರೆ ನೀರಿಗೆ ಹಾಕಿದ ತಕ್ಷಣ ಇಲ್ವಾ ಎಲ್ಲ ಮಿಕ್ಸ್ ಆಗಿಬಿಡತ್ತೆ. ಎಲ್ಲ ಬೇರೆ 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 ಆಗಿ, ಅಂದರೆ ಪುಡಿ ಪುಡಿ ಆಗಿಬಿಟ್ಟು, ಈಗ ಹೆಂಗೆ ಬಿಸಿ ನೀರಿಗೆ ಬೆಣ್ಣೆ ಹಾಕಿದರೆ ಏನಾಗತ್ತೆ, ನೀರಿನ ಜೊತೆ ಮಿಕ್ಸ್ ಆಗುತ್ತಲ್ವ, ಅದೇ ಥರ ಇದು ಮಿಕ್ಸ್ ಆಗಿಬಿಡತ್ತೆ, ವೇಸ್ಟ್ ಆಗಿಬಿಡತ್ತೆ ಅಷ್ಟು ಪನ್ನೀರು. ಅದರಿಂದ ನಾದಿಲ್ಲ ಅಂದರೆ ಹಾಗಾಗತ್ತೆ. ಅದಕ್ಕೆ ಫಸ್ಟು ನೀವು ಒಂದು ಸಣ್ಣದು ಹಾಕಿ ನೋಡಿ, ಆಗಿಲ್ಲ ಅಂದರೆ ಅದು ಹಂಗಾಯಿತು ಅಂದರೆ ಮತ್ತೆ ನಾದಿ, ಮತ್ತು ಹೊರಗಿಂದ ತಂದರೆ ಖಂಡಿತ ಹಾಗಾಗುತ್ತೆ. ಎಷ್ಟೇ ನಾದಿದ್ರು ನೀರಿಗೆ ಹಾಕಿದ ತಕ್ಷಣ ಎಲ್ಲ ನೀರಲ್ಲಿ ಮಿಕ್ಸು, ಏನು ಪ್ರಯೋಜನ ಇಲ್ಲ. ನಾನೊಂದು ಸಾರಿ ಆ ಥರ ಮಾಡಿ ವೇಸ್ಟ್ ಆಗಿತ್ತು, ಅದಕ್ಕೋಸ್ಕರ ನನಗೆ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಪನ್ನೀರ್ ಮನೆಯಲ್ಲೇ ಮಾಡೋದು ಒಳ್ಳೆಯದು. ನೀವು ಒಂದು ಟವೆಲ್ ಥರ ಕಾಟನ್ ಬಟ್ಟೆನೂ ಸಾಕು, ಅದರಲ್ಲಿ ಸೋಸಿ ಮಾಡ್ಬೋದು. ಇದನ್ನು ಮುಚ್ಚಿ ಒಂದು 10 ನಿಮಿಷ, 8 ನಿಮಿಷ ಸಾಕು, 8 ನಿಮಿಷ ಬೇಯಿಸ್ಕೊಳ್ಳಿ. 8ರಿಂದ 10 ನಿಮಿಷವರೆಗೂ ಬೇಯಿಸ್ಕೊಳ್ಳಿ, ಮುಚ್ಚಿ ಬೇಯಿಸ್ಕೊಳ್ಳಿ. ಹಾಗೆ ಮುಚ್ಚಿಬಿಡಿ. ನೋಡಿ ಎಷ್ಟು ದೊಡ್ಡಾಗಿದೆ, ಒರಿಜಿನಲ್ಗಿಂತ ಅಷ್ಟು ನೋಡಿ, ಮೊದಲಿಗಿಂತ ಇಷ್ಟು ಇದಾಗಿದೆ. ಹಸಿ ಹೆಂಗಿತ್ತು ಅದಕ್ಕಿಂತ ದೊಡ್ಡಾಗಿದೆ ಇದು. ನೀರು ಎಳೆದ್ಬಿಟ್ಟು, ನೀರು ತಿರುಗಿ ಹಾಕೋದದು ಸೌಟು ಹಾಕಬೇಕಾಗಿಲ್ಲ, ಹಾಕಿದರೂ ಸ್ವಲ್ಪ ಹುಷಾರಾಗಿ ಹಾಕಿ, ಅದು ಮೆತ್ತಗಿರುತ್ತೆ, ನೀರಲ್ಲಿ ತುಂಡಾಗತ್ತೆ. ಈಗ ಇದನ್ನು ತೆಗೀರಿ, ಸೌಟು ಹಾಕಿಬಿಟ್ಟು ಒಂದೊಂದು ಚಮಚದ ಸಹಾಯದಿಂದ ಅದರ ನೀರಿನ ಅಂಶ ಇದನ್ನೆಲ್ಲ ತೆಗೆದು ಈಚೆ ಕಡೆ ತೆಗೀರಿ. ಮೆತ್ತಗಿರುತ್ತೆ ಅದು, ಸ್ವಲ್ಪ ಹುಷಾರಾಗಿ ಎತ್ತಿಬಿಟ್ಟು ಈ ನೀರನ್ನ ಇನ್ನೊಂದು ಚಮಚದ ಸಹಾಯದಿಂದ ಆ ಥರ ನೀರನ್ನೆಲ್ಲ ತೆಗೆದುಬಿಟ್ಟು ಈಚೆ ತೆಗೀರಿ ಅದನ್ನು. ನೋಡಿ, ಅದರ ಜಿಡ್ಡಿನಂಶ ಎಲ್ಲ ನೀರಿಗೆ ಬಿಟ್ಟಿದೆ. ಪನ್ನೀರಲ್ಲಿ ಜಿಡ್ಡಿನಂಶ ಇರುತ್ತಲ್ವ, ಅದೆಲ್ಲ ನೀರಿಗೆ ಬಿಟ್ಟಿದೆ ಅಲ್ಲಿ ಬಿಸಿ ಆದಾಗ. ಈಗ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಇದು ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ. ಅದರಲ್ಲೂ ಹಾಲಂತೂ ಬಿಸಿ ಬಿಸಿ ಬೇಕು, ಇಲ್ಲಾಂದರೆ ಎಳ್ಕೊಳ್ಳಲ್ಲ. ಹಾಲು ತಣ್ಣಗಾದರೆ ಇದಕ್ಕೆ ಪನ್ನೀರಿಗೆ ಅದು ಎಳ್ಕೊಳ್ಳಲ್ಲ. ಇದೀಗ ನೀವು ಹೀಗೆ ಬೇಯಿಸ್ತೀರಲ್ವ ಪನ್ನೀರು, ಒಳ್ಳೆ ಸ್ಪಂಜಿನ ಥರ ಆಗುತ್ತೆ. ಸ್ಪಾಂಜು ಎಳ್ಕೊಳತ್ತಲ್ವ ನೀರು, ಆ ಥರ ಆಗುತ್ತೆ, ಸ್ಪಾಂಜಿನ ಥರ. ಅದೊಂಥರ ಹೋಲು ಒಂಥರ ಕಣ್ಣು ಬಿದ್ದಿರುತ್ತೆ. ನಿಮಗೆ ನೋಡುವಾಗ ಗೊತ್ತಾಗುತ್ತೆ. ಒಂದು 10 ನಿಮಿಷ ಕುದಿಸಿ ಅದನ್ನು ನೀರಲ್ಲಿ, ಸಿಮ್ಮಲ್ಲಿಟ್ಟು ಒಂದು 2 ನಿಮಿಷ ಮತ್ತು ಕುದಿಸ್ಕೊಳ್ಳಿ. ಅಂದರೆ ಇದು ಮುಚ್ಚಳ ತೆಗೆದ ಮೇಲೆ ನೋಡ್ಕೊಳ್ಳಿ, ಸರಿಯಾಗಿ ಸ್ಪಾಂಜ್ ಥರ ಆಯಿತು ಅಂದರೆ ತೆಗೆದುಬೇಡಿ. ಅಂದರೆ 10 ನಿಮಿಷ ಸಾಕಾಗುತ್ತೆ ಕುದಿಸಿದ್ರೆ. ನೀವು ಮುಚ್ಚಿ 10 ನಿಮಿಷ ಕುದಿಸ್ಕೊಳ್ಳಿ ಅದನ್ನು. ಈಗ ಇದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಇದು ಹಾಕಿದಾಗ ಅದು ಎಳ್ಕೊಳ್ಳಲ್ಲ, ನೀವು ಆ ಥರ ಕುದಿಸಿಲ್ಲ ಅಂದರೆ ಅದು ಮಿಕ್ಸ್ ಆಗಿಬಿಡುತ್ತೆ ಹಾಲಿಗೆ. ಮತ್ತೆ ಅದಕ್ಕೋಸ್ಕರ ನೀರಲ್ಲಿ ಕುದಿಸ್ಬೇಕು, ಮತ್ತು ಸಿಹಿ ಎಳ್ಕೋಬೇಕು ಅದು ಸಕ್ಕರೆ ನೀರಲ್ಲಿ. ಅದಕ್ಕೆ ಈಗ ಈ ಹಾಲು ಇದೆಯಲ್ವ, ನಾವು ಮಾಡಿಟ್ಟಿರೋದು ರಬಡಿ ಕೇಸರಿ ಹಾಲು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮೇಲೆ. ಇದನ್ನು ಒಂದು ಅರ್ಧದಿಂದ 1 ಗಂಟೆ ಅಂತೂ ಬಿಟ್ಟಿರಿ ಹಾಗೆ ಮುಚ್ಚಿ. ಆಮೇಲೆ ತಿಂದು ನೋಡಿ. ನೀವು ಬೇಕು ಅಂದರೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಳ್ಳಿ, ಅದ್ರ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ಪಾಂಜ್ಗೆ ಎಳ್ಕೊಂಡಿರತ್ತೆ ಅದು. ಈ ಪನ್ನೀರ್ ಸ್ಪಾಂಜ್ ಥರ ಆಗಿರುತ್ತೆ ನೋಡಿ, ನೀರಲ್ಲಿ ಕುದಿಸಿ. ಒಂದು ನೆನಪಿಟ್ಕೊಳ್ಳಿ, ಹಾಲು ಬಿಸಿ ಇರಲೇಬೇಕು. ತುಂಬ ಬಿಸಿ ಅಲ್ಲ ಅಂದರೂ ಮೀಡಿಯಮ್ ಬಿಸಿ ಆದರೂ ಬೇಕು, ಸ್ವಲ್ಪ ಬಿಸಿ ಬೇಕು. ಇದು 2 ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅವಕ್ಕೆ 2 ಆಗಿಲ್ಲ ಅಂದರೆ 2 ಸಾರಿ ಹಾಕುವಾಗ 2 ಬಿಸಿ ಇರಲ್ಲ, ತುಂಬ ಮಾಡ್ತೀರಾ ಅಂದರೆ. ಹಾಲಂತೂ ಬಿಸಿ ಬಿಸಿ ಬೇಕು, ಆವಾಗ ಅದು ಎಳ್ಕೊಳ್ಳುತ್ತೆ, ಇಲ್ಲಾಂದರೆ ಎಳ್ಕೊಳ್ಳಲ್ಲ. ಇದು ಕಲರ್ ನಾನು ಫುಡ್ ಕಲರ್ ಹಾಕಿಲ್ಲ, ಕೇಸರಿದೇ ಕಲರು. ನಾನು ಕುದಿಸಿ ಇಟ್ಟಿದ್ದಲ್ವ, ಅದೊಳ್ಳೆ ಕಲರ್ ಬಿಟ್ಕೊಂಡ್ಬಿಟ್ಟೆ. ನಾಳೆಗೆ 1 ದಿನ ಬಿಟ್ಟು ನೋಡಿ ನೀವು, ಇನ್ನೂ ಚೆನ್ನಾಗಿ ಕಲರ್ ಬಿಡುತ್ತೆ. ಅದು ಚೆನ್ನಾಗಿ ಕಲರ್ ಬಿಡುತ್ತೆ. ನೀವು ಫ್ರಿಜ್ಜಲ್ಲಿಟ್ಟು, ಇದು ನಾನು ಫ್ರಿಜ್ಜಲ್ಲಿಟ್ಟು ತೆಗೆದಿರೋದು. ಆದ್ದರಿಂದ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ ಹೆಂಗೆ ಅನ್ನಿಸ್ತು ಅಂತ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.